ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಾಳೆ ಅಮಾವಾಸ್ಯೆ ಇದೆ. ಆವಾಗ ಶನಿವಾರ 16ನೇ ತಾರೀಕು, ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಇದೆ. ಇದು ಬಹಳ 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 ಇಂಪಾರ್ಟೆಂಟ್ ದಿನ ಆಗುತ್ತೆ ನಿಮಗೆ. ಕಾರಣ ಈಗಾಗಲೇ ನೀವು ಪಂಚಮ ಶನಿಯಲ್ಲಿದ್ದೀರಾ. ಪಂಚಮ ಶನಿ ನಡೀತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಪಂಚಮ ಶನಿ ಅಂದರೆ ಎಷ್ಟು ಕಷ್ಟ ಅನ್ನುವಂಥದ್ದು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮಗೆ ಶುರುವಾಗಿ ಆಲ್ರೆಡಿ 1.5 ವರ್ಷ ಆಗಿದೆ. ಇನ್ನೂ 1 ವರ್ಷಗಳ ಕಾಲ ನಿಮಗೆ ಪಂಚಮ ಶನಿ ಹಾಗೇ ಇರುತ್ತೆ. 2027 ಜೂನ್ಗೆ ನಿಮ್ಮ ಪಂಚಮ ಶನಿ ಮುಕ್ತಾಯ ಆಗುತ್ತೆ. ಸೊ ಅಲ್ಲಿ ತನಕ ಪಂಚಮ ಶನಿಯನ್ನು ನೀವು ಅನುಭವಿಸಬೇಕು ಅಂತಾದರೆ, ಅದನ್ನು ಎದುರಿಸಬೇಕು ಅಂತಾದರೆ ನೀವು ಶನೇಶ್ವರನ ಆರಾಧನೆ ಮಾಡಬೇಕು. ಹಾಗೂ ಮೇ 16 ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿ. ಇದಕ್ಕಿಂತ ಒಳ್ಳೆಯ ದಿವಸ ಸಿಗುತ್ತಾ? ಯಾವ ವೃಶ್ಚಿಕ ರಾಶಿಯವರು ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ಅಂದರೆ ಶನೇಶ್ವರ ಜಯಂತಿ ಎಂದು ಶನೇಶ್ವರನ ಆರಾಧನೆ ಮಾಡ್ತಾರೋ ಅವರಿಗೆ ಪಂಚಮ ಶನಿಯಿಂದ ಅಥವಾ ಪಂಚಮ ಶನಿ ಕಾಟ ಅನ್ಬೋದು, ಪಂಚಮ ಶನಿಯ ದುಷ್ಪ್ರಭಾವ ಅನ್ಬಹುದು, ಅದರಿಂದ ತಪ್ಪಿಸಿಕೊಳ್ಳಬಹುದು ಅಥವಾ ಕಡಿಮೆನಾರು ಮಾಡಿಕೊಳ್ಬಹುದು ಅದನ್ನು ಅಂತ. ಇದಕ್ಕಿನ್ನ ಒಳ್ಳೆಯ ದಿವಸ ಅಂದರೆ ಮೇ 16ನೇ ತಾರೀಕಿನ್ನ ಒಳ್ಳೆಯ ದಿವಸ ಇನ್ನು 1 ವರ್ಷ ನಿಮಗೆ ಸಿಗೋದು ಬಹಳಷ್ಟು ಅನುಮಾನ ಇದೆ. ಯಾಕೆಂದರೆ ಶನೇಶ್ವರ ಜಯಂತಿಯ ದಿವಸವೇ ವೃಶ್ಚಿಕ ರಾಶಿಯವರು ಶನೇಶ್ವರನ ಆರಾಧನೆ ಮಾಡಿದ್ರೆ ಅವರಿಗಿರುವ ಪಂಚಮ ಶನಿಯ ಪೀಡೆಗಳು ಪರಿಹಾರ. ಇದಕ್ಕಿನ್ನ ಒಳ್ಳೆ ದಿವಸ ಬೇಕಾ ನಿಮಗೆ? ಯಾಕೆ ನೋಡಿ, ತೃತೀಯಾಧಿಪತಿ ಚತುರ್ಥಾಧಿಪತಿ ಪಂಚಮದಲ್ಲಿರ್ತಕ್ಕಂಥದ್ದು. ಈ ಆಗಲೇ ವೃಶ್ಚಿಕ ರಾಶಿಯವರಿಗೆ ದುಡ್ಡಿನ ವಿಚಾರಗಳಲ್ಲಿ ಸುಮಾರು ಸಮಸ್ಯೆ ಆಗಿದೆ. ನಿಮಗಾಗಿದೆಯಾ ಇಲ್ವೋ? ಸಾಲಗಳ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಬರ್ತಾ ಇಲ್ಲ ದುಡ್ಡು, ತುಂಬ ಟೆನ್ಷನ್ ಆಗಿದೆ. ಏನೇನೋ ಆಗುತ್ತೆ ಅಂದ್ಕೊಂಡ್ರಿ, ಏನೂ ಆಗಲಿಲ್ಲ, ಬಹಳ ಸಮಸ್ಯೆ ಆಗೋಗಿದೆ. ಬಿಡಿಸಿ ಹೇಳ್ಕೊಳಕ್ಕೆ ಇನ್ನೊಬ್ಬರಿಗೆ ನಿಮ್ಮ ಸಮಸ್ಯೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ನೈಜ ಸ್ಥಿತಿ ಹೊರಗಡೆ ಹೇಳಿಕೊಳ್ಳಲಾಗದ ಪರಿಸ್ಥಿತಿ. ಬಿಸಿ ತುಪ್ಪ ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅಂತ ವಿಷಕಂಠ ಆಗ್ಬಿಟ್ಟಿದ್ದೀರಾ. ವೃಶ್ಚಿಕ ರಾಶಿಯವರು ವಿಷಕಂಠ, ವಿಷ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು. ಕೆಳಗೂ ತೊಗೊಂಡ್ರೆ ಹೊರಗೂ ಆಗ್ತಾಯಿಲ್ಲ, ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದು ಅಂತಹ ಪರಿಸ್ಥಿತಿಯಿಂದ ನೀವು ಪಾರಾಗಬೇಕು, ನಿಮಗೆ ಅನುಕೂಲವಾಗಬೇಕು, ನಿಮಗೆ ಒಳ್ಳೆಯದಾಗಬೇಕು. ನೀವು ವೃಶ್ಚಿಕ ರಾಶಿಯವರು ಅಂದರೆ ಕಡ್ಡಾಯವಾಗಿ ನೀವು ಶನೇಶ್ವರನ ಆರಾಧನೆ ಮಾಡಬೇಕು. ನೋಡಿ, ಸಾಲ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಬರ್ತಾ ಇಲ್ಲ. ಸಾಲ ತೊಗೊಂಡ್ಬಿಟ್ಟಿದ್ದೀರಾ, ತೀರ್ಸೋಕ್ಕಾಗ್ತಾ ಇಲ್ಲ. ಸಾಲ ಯಾರಿಗೋ ಕೊಡಿಸ್ಬಿಟ್ಟಿದ್ದೀರಾ, ಮಧ್ಯದಲ್ಲಿ ನಿಮ್ಮನ್ನು ಹಿಡ್ಕೊಂಡಿದ್ದಾರೆ. ಅಥವಾ ನಿಮಗೆ ಅರ್ಜೆಂಟ್ ಸಾಲ ಬೇಕು, ಹೋಮ್ ಲೋನ್ ಬೇಕು, ಬಿಸ್ನೆಸ್ ಲೋನ್ ಬೇಕು, ಏನೇನೋ ಲೋನ್ ಬೇಕು ನಿಮಗೆ ಅರ್ಜೆಂಟ್. ನಿಮಗೆ ಇದು ಯಾವುದೇ ವಿಚಾರದಲ್ಲಿ ಸಿಗಾಕೊಂಡಿರ ಪಂಚಮ ಶನಿ ಅಂದರೂ ಶನೇಶ್ವರನ ಆರಾಧನೆ ಮಾಡಿಕೊಳ್ಬೇಕು. ಆರೋಗ್ಯ ಬಾಧೆ ಇದೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ಈಗ 1.5 ವರ್ಷದಿಂದ ಈಚೆಗೆ ಅಥವಾ 2-3 ವರ್ಷದಿಂದ ಈಚೆಗೆ ತುಂಬ ಆರೋಗ್ಯ ಕೆಡ್ತಾ ಇದೆ, ಹಾಳಾಗ್ತಾ ಇದೆ. ನಿಮಗೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ, ಹೇಗೆ ಇದರಿಂದ ಹೊರಬರಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಆದರೆ ಈಗ ಪಂಚಮ ಶನಿಯಿಂದ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಇನ್ನೂ ಆರೋಗ್ಯ ಬಾಧೆ ಜಾಸ್ತಿ. ಸರಿಯಾದ ಡಾಕ್ಟರ್ ಸಿಗಲ್ಲ, ಡಾಕ್ಟರ್ ಸಿಕ್ಕರೆ ಔಷಧಿ ಸಿಗಲ್ಲ, ಎರಡೂ ಸಿಕ್ಕರೆ ಟೈಮಿಗೆ ನೀವು ಔಷಧಿ ತೊಗೊಂಡ್ರು ಔಷಧಿ ಏನೋ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ, ಸಮಸ್ಯೆ ಆಗ್ತಾ ಇದೆ. ಸೊ ಆದ್ದರಿಂದ ಪಂಚಮ ಶನಿ ಇರೋದ್ರಿಂದ ನಿಮಗೆ ಇದೆಲ್ಲ ಆಗ್ತಿರೋದ್ರಿಂದ ಆರೋಗ್ಯ ಸರಿ ಹೋಗಬೇಕು ಅಂತಂದ್ರೂ ವೃಶ್ಚಿಕ ರಾಶಿಯವರು ಶನಿ ಜಯಂತಿಯಿಂದ ಶನೇಶ್ವರನ ಆರಾಧನೆ ಮಾಡಲೇಬೇಕು. ನೀವು ಮಾಡ್ಕೊಂಡ್ರೆ ಹೊರಗೆ ಬರ್ತಕ್ಕಂಥದ್ದು. ಬೇರೆ ಶನೇಶ್ವರ ಪಂಚಮ ಶನಿ ಇದೆ, ಬೇರೆ ನರಸಿಂಹನ ಆರಾಧನೆ ಮಾಡ್ತೀನಿ, ಆಂಜನೇಯನ ಆರಾಧನೆ ಮಾಡ್ತೀನಿ, ಗಣಪತಿ ಆರಾಧನೆ ಮಾಡ್ತೀನಿ, ಈಶ್ವರನ ಆರಾಧನೆ ಮಾಡ್ತೀನಿ, ಎಲ್ಲ ಮಾಡಿ. ಬಟ್ ಶನೇಶ್ವರನ ಸಮಸ್ಯೆ ಇದೆ ಅಂದರೆ ಶನೇಶ್ವರನ ಆರಾಧನೆ ಮೊದಲು ಮಾಡಿ, ಆಮೇಲೆ ಮಿಕ್ಕಿದೆಲ್ಲೋದು ಮಾಡಿ. ನಾನೇ ಹೇಳುವಂಥದ್ದು ಅದು. ಫಸ್ಟು ಶನೇಶ್ವರನ ಆರಾಧನೆ ಮಾಡಬೇಕು ನೀವು. ಈಗ ಶನೇಶ್ವರ ಇನ್ನು ಪಂಚಮ ಶನಿಯಿಂದ ನಿಮಗೆ ಆರ್ಥಿಕ ಬಾಧೆ, ಆರೋಗ್ಯ ಬಾಧೆ ಅಷ್ಟೇ ಅಲ್ಲ, ದಾಂಪತ್ಯ ಸಮಸ್ಯೆಗಳಾಗ್ತಾ ಇದೆ, ವಿವಾಹ ಸಮಸ್ಯೆಗಳಾಗ್ತಾ ಇದೆ, ಮಕ್ಕಳ ವಿಚಾರದಲ್ಲಿ ಚಿಂತೆ ಆಗ್ತಾ ಇದೆ. ಮಕ್ಕಳೇ ದೊಡ್ಡ ವಿಚಾರ ಆಗ್ಬಿಟ್ಟು ಚಿಂತೆ ಆಗ್ಬಿಟ್ಟಿದೆ. ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲ ಎನ್ನುವ ಚಿಂತೆ, ಮಕ್ಕಳು ಇರುವ ವೃಶ್ಚಿಕ ರಾಶಿಯವರಿಗೆ ಮಕ್ಕಳೇ ದೊಡ್ಡ ಚಿಂತೆ. ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ, ನನ್ನ ಮಕ್ಕಳ ಕಾಟ, ನನಗೆ ಏನು ಹಿಂಸೆ ಕೊಡ್ತಾ ಇದ್ದಾರೆ ಇವರು, ಯಾಕಾರ ಹುಟ್ಟುಬಿಟ್ರೆ ಇವರು ಅನ್ನೋಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಗುರುಗಳೇ ಅಂತ. ಅಥವಾ ಅವ್ರದ್ದೇ ದೊಡ್ಡ ಚಿಂತೆ ಆಗಿದೆ, ಅವರೇನು ಹಿಂಸೆ ಕೊಡ್ತಾ ಇಲ್ಲ, ಅವರ ಪರಿಸ್ಥಿತಿ, ಅವರ ಮುಂದಿನ ಭವಿಷ್ಯ, ಅವರ ಆರೋಗ್ಯ, ಅವರ ಬಂದಿದೆ, ನಿಮಗೆ ದೊಡ್ಡ ಟೆನ್ಷನ್ ಆಗ್ಬಿಟ್ಟು ಅಯ್ಯೋ ಹಿಂಗೆ ಆಗ್ಬಿಡ್ತಾರೆ ನನ್ನ ಮಕ್ಕಳು, ಏನು ಮಾಡೋದು ನಾನು ಅಂತ. ಸೊ ವೃಶ್ಚಿಕ ರಾಶಿಯವರು ಇದ್ರ ಮಧ್ಯೆನೇ ಇಲ್ಲೇ ರೌಂಡ್ ಹೊಡಿತಾ ಇದ್ದೀರಾ ನೀವು. ಅರ್ಥ ಆಯ್ತಲ್ವಾ? ಸೊ ಇದರಿಂದ ನೀವು ಹೊರಬಂದು ನೀವು ಒಂಚೂರು ಸುಖವಾಗಿ ಚೆನ್ನಾಗಿರಬೇಕು ಅಂತಂದರೆ ಕಡ್ಡಾಯ ಶನೇಶ್ವರನ ಆರಾಧನೆ. ಹೇಗೆ ಮಾಡಬೇಕು? ಪಂಚಮ ಶನಿ ಮುಕ್ತ ಆಗಲೇಬೇಕು. ಪಂಚಮ ಶನಿಯಿಂದ ಶನೇಶ್ವರನ ಆರಾಧನೆ ಮಾಡಲೇಬೇಕು. ನೋಡಿ, ನೀವು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಕಡ್ಡಾಯವಾಗಿ ತಮಿಳುನಾಡಿಗೆ ನೀವು ಹೋದರೆ ತುಂಬ ಒಳ್ಳೆಯದು. ಎಲ್ಲಿ? ತಿರುನೆಲ್ಲಾರ್. ತಮಿಳುನಾಡಿನ ತಿರುನೆಲ್ಲಾರ್ಗೆ ನೀವು ಅಲ್ಲಿ 16ರ ಬೆಳಗ್ಗೆ, ಶನಿವಾರ ಬೆಳಗ್ಗೆ ಅಲ್ಲಿರೋ ಥರ ಅಂದರೆ 15ರ ಸಂಜೆ ರಾತ್ರಿ ಹೋಗಿ ಮುಟ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಅಥವಾ 16ರ ಬೆಳಗಿನ ಜಾವನಾರು ಹೋಗಿ ರೀಚ್ ಆಗೋ ಥರ ಹೋಗಿಬಿಡ್ಬೇಕು ನೀವು. ಅಲ್ಲಿ ತಿರುನೆಲ್ಲಾರ್ಗೆ ಹೋದರೆ ಅಲ್ಲಿ ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಅಲ್ಲಿ ನಳತೀರ್ಥ ಅಂತಿದೆ, ಆ ನಳತೀರ್ಥದಲ್ಲಿ ಸ್ನಾನ ಮಾಡಿ
ಗಣಪತಿಯ ದರ್ಶನ ಮಾಡಿಕೊಂಡು ಅಲ್ಲೊಂದು ತೆಂಗಿನಕಾಯಿ ನೀವು ಅಳಿಸ್ಬಿಟ್ಟು ಹೊಡಿಬೇಕು. ಗಣಪತಿ ದರ್ಶನ ಮಾಡ್ಕೊಂಡು ಬಂದು ಅದಾದ ನಂತರ ಹೊರಬಂದು ಫಸ್ಟ್ ದೇವಸ್ಥಾನದೊಳಗೆ ಹೋಗಿ ಫಸ್ಟ್ ಶನೇಶ್ವರನ ದರ್ಶನ, ಆ ಶನೇಶ್ವರನ ದರ್ಶನ ಮಾಡಿ ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರ ಇದ್ದಾನಲ್ಲಿ, ನಂತರ ಅಮ್ಮನವರ ದರ್ಶನ ಮಾಡಿ ಹೊರಬಂದು ಆ ಶನೇಶ್ವರನ ದೇವಸ್ಥಾನದ ಮುಂದೆ ದೀಪ ಹಚ್ಚಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. 8 ದೀಪಗಳನ್ನು ಹಚ್ಚಲೇಬೇಕು. ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪ 8 ದೀಪಗಳನ್ನು ಹಚ್ಚಿ, ನೀವೇ ಎಳ್ಳೆಣ್ಣೆ ತೊಗೊಂಡೋದ್ರೂ ತುಂಬ ಒಳ್ಳೆಯದು. ಅಲ್ಲಿ ಮಾರಾಟ ಮಾಡೋ ಎಳ್ಳೆಣ್ಣೆಗಿನ ನೀವು ಒರಿಜಿನಲ್ ಕುಕ್ಕಿಂಗ್ ರೇಟ್ ಎಳ್ಳೆಣ್ಣೆ ತೊಗೊಂಡು ತುಂಬ ಒಳ್ಳೆಯದು. ಹಾಗೂ ಹಚ್ಚಿಬಿಟ್ಟು ಅಲ್ಲೇ ಕುಳಿತುಕೊಂಡು ಜಪ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ 3333 3333 3333 ಥರ 3333 ಸಲ ಓಂ ಶಂ ಶನೇಶ್ಚರಾಯ ನಮಃ ಅಲ್ಲೇ ಕೂತ್ಕೊಂಡು ಜಪ ಮಾಡೋದ್ರಿಂದ ಸಿದ್ಧಿ ಆಗ್ತದೆ. ಅವತ್ತಿನ ದಿವಸ ಮಾಡೋದ್ರಿಂದ ಅದ್ಭುತವಾದ ಸಿದ್ಧಿ ಆಗ್ತದೆ. ಪಂಚಮ ಶನಿ ಇನ್ನು 1 ವರ್ಷ ನಿಮಗೆ ಯಾವುದೂ ಸಮಸ್ಯೆ ಆಗ್ದಂಗೆ ಶನೇಶ್ವರ ಅನುಗ್ರಹಿಸ್ಬಿಡ್ತಾನೆ ನಿಮಗೆ. ಇಲ್ಲ ಗುರುಗಳೇ, ನಮಗೆ ರಜೆ ಸಿಗಲ್ಲ, ಅಂಗಡಿ ಬಾಗಿಲಾಕೋಕ್ಕಾಗಲ್ಲ, ವ್ಯವಹಾರಗಳು ಬಿಟ್ಟು ಹೋಗೋಕ್ಕಾಗಲ್ಲ, ಮನೇಲಿ ಸಮಸ್ಯೆ ಇದೆ, ಮತ್ತೊಂದು ಏನೋ ಒಂದಿಷ್ಟು ಸಮಸ್ಯೆಗಳು, ಒಟ್ಟು ನಮಗೆ ತಮಿಳ್ನಾಡಲ್ಲ, ನಮಗೆ ಭಾಷೆ ಬರಲ್ಲ, ನಮಗೆ ಗೊತ್ತಾಗಲ್ಲ, ನಾವು ಯಾವತ್ತೂ ಹೋಗಿಲ್ಲ, ನಮಗೆ ಯಾರೂ ಏನೇ ಸಮಸ್ಯೆಗಳು ನಮಗೆ ಹೋಗೋಕ್ಕೇ ಆಗಲ್ಲ ಅಂತ ಆದರೆ ನಾವು ನಿಮಗೋಸ್ಕರ ಒಂದು ವಿಶೇಷವಾದಂಥ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಪವರ್ಫುಲ್ಲಾಗಿ ಅದ್ಭುತವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಪಂಚಮ ಶನಿಯವರಿಗೆ ಅದು ಅದ್ಭುತವಾದಂಥ ಔಷಧಿ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನಾರು ಮಾಡಿಸ್ಬೇಕು ನೀವು. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲಾ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲಾ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ಅದನ್ನ ತಿಂದುಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 16 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು 1 ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು
ಅಂಥದ್ದೇ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದ್ದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.